ಒಂದು ಮನೆ ಕಟ್ಟಬೇಕು ಅಂದರೆ ಅದಕ್ಕೊಂದು ರೋಡ್ ಕನೆಕ್ಟಿವಿಟಿ ಬೇಕಾಗತ್ತೆ, ಅದಕ್ಕೊಂದು ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ, ಅದಕ್ಕೊಂದು ನೀರಿನ ಸಂಪರ್ಕ ಬೇಕಾಗುತ್ತೆ. ಓಕೆ, ಹತ್ತಿರದಲ್ಲಿ ಪಾರ್ಕ್ ಇದೆಯಾ ಅಂತ ನೋಡ್ತೀವಿ ನಾವು. ಸೊ ಇದೆಲ್ಲ ಕೊಡೋದು ಯಾರು? ಇದೆಲ್ಲ ಗೌರ್ಮೆಂಟ್ ಕೊಡುತ್ತೆ, ಗೌರ್ಮೆಂಟ್ ಏಜೆನ್ಸಿಗಳು ಕೊಡ್ತವೆ. ಸೊ ಗೌರ್ಮೆಂಟ್ ಇದು ಕೊಡ್ತೇವೆ, ನಾವೇನು ಕೊಡ್ತೀವಿ? ನಾವೇನು ಮಾಡ್ಬೇಕು? ಹಾಗಾದರೆ ರೂಲ್ಸ್ ಮಾಡಿರೋದು ನಮ್ಮ ಒಳ್ಳೇದಕ್ಕೇ. ಏನಕ್ಕೆ ಒಳ್ಳೇದಕ್ಕೆ ಅಂದರೆ, ಇವಾಗ ನಾನು ಜಾಗ ಫಾರ್ ಎಕ್ಸಾಂಪಲ್ ಇವಾಗ ಎಂಥವ್ರು ಹೇಗಿರಲಿ 30-40 ಸೈಟ್ ತೊಗೊಂಡು ನಾನು 2 ಅಡಿ ಸೆಟ್ ಬ್ಯಾಕ್ ಬಿಡೋಕ್ಕಾಗಲ್ಲ. ಇವಾಗಿರೋ ಗೌರ್ಮೆಂಟು ತುಂಬ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ ಸರ್. ಜನ ಮನೆ ಕಟ್ಟುವಾಗ ಮಾಡುವಂಥ ಅತ್ಯಂತ ದೊಡ್ಡ ಪ್ರಮುಖ ತಪ್ಪು ಯಾವುದು ಶಂಕರ್? ಸ್ವಂತವಾಗಿ ಮನೆ ಕಟ್ಟೋದು. ಅಂದರೆ ಮನೆ ಕಟ್ಟೋದು ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ದಾರೆ. ಅದೇ ಮನೆ ಅಂತಂದಮೇಲೆ ಒಬ್ಬ ಸ್ಟ್ರಕ್ಚರಲ್ ಇಂಜಿನಿಯರ್, ಒಬ್ಬ ಆರ್ಕಿಟೆಕ್ಟ್ ಇರಲೇಬೇಕಾಗುತ್ತೆ. ಈ ಟೈಮಲ್ಲಿ ನನಗೆ ಇನ್ನೊಂದು ತಲೆಗೆ ಪ್ರಶ್ನೆ ಬಂತು, ಅದೇನೆಂದರೆ ವಾಸ್ತು. ಈ ವಾಸ್ತುನು ಜನ ಮುಂಚೆನೇ ಹೇಳ್ತಾರೆ ಅಥವಾ ನೀವು ಅವ್ರಿಗೆ ಹೇಳ್ತೀರಾ, ಹೆಂಗೆ? ಡೆಪ್ತು ವಾಸ್ತು ಹೋದರೆ ಖಂಡಿತ ಮನೆ ಕಟ್ಟೋಕ್ಕಾಗಲ್ಲ ಸರ್. 1 ಎಕರೆ ಬೇಕು ಮನೆ ಕಟ್ಟಬೇಕಂದ್ರೆ. ಯಾಕೆ? ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗೆ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಕಂಪನಿಯ ಓನರ್ ಆಗಿರುವಂಥ ಜಯಂಕರ್ ವೈದ್ಯನಾಥನ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಜಯಂಕರ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಜಯಂಕರ್ ಅವರ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಕಂಪನಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. 150ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನ ಮಾಡಿದೆ. 40ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳು ಈಗ ಆನ್ಗೋಯಿಂಗ್ ಇದೆ. ಸುಮಾರು 29ಕ್ಕೂ ಹೆಚ್ಚು ಇಂಜಿನಿಯರ್ಗಳು, 450ಕ್ಕೂ ಹೆಚ್ಚು ಸ್ಟಾಫ್ ಅವರಲ್ಲಿ ಅರೆಕಾಲಿಕ ಮತ್ತು ಪೂರ್ಣಾವಧಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಕೆಲಸನ ತುಂಬ ಚಿಕ್ಕ ವಯಸ್ಸಲ್ಲೇ ಮಾಡಿದ್ದಾರೆ. ಹಾಗೆ ನೋಡಿದರೆ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಗೆ ಹೆಸರಾಗಿದೆ ಅವರ ಕಂಪನಿ. ಸೊ ಇವತ್ತು ನಾನು ಅವ್ರಿಗೆ ಇನ್ನೊಂದಷ್ಟು ಪ್ರಶ್ನೆಗಳು ನಿಮ್ಮ ಪರವಾಗಿ ಕೇಳೋಕ್ಕೆ ಕೂತ್ಕೊಂಡಿದ್ದೀನಿ. ಮೊದಲನೇದಾಗಿ, ನಾವು ಗೌರ್ಮೆಂಟ್ ರೂಲ್ಸ್ ಇರ್ತಾವಲ್ವ, ಪ್ಲ್ಯಾನ್ ಅಪ್ರೂವಲ್ ಇರ್ಬೋದು, BBMP ರೂಲ್ಸ್ಗಳಿರ್ಬೋದು, ಇದು ಕೂಡ ಅಷ್ಟೇ ಮುಖ್ಯ. ಯಾಕೆಂದರೆ ಒಂದು ಮನೆ ಕಟ್ಟಬೇಕು ಅಂದರೆ ಅದಕ್ಕೊಂದು ರೋಡ್ ಕನೆಕ್ಟಿವಿಟಿ ಬೇಕಾಗತ್ತೆ, ಅದಕ್ಕೊಂದು ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ, ಅದಕ್ಕೊಂದು ನೀರಿನ ಸಂಪರ್ಕ ಬೇಕಾಗುತ್ತೆ. ಓಕೆ, ಹತ್ತಿರದಲ್ಲಿ ಪಾರ್ಕ್ ಇದೆಯಾ ಅಂತ ನೋಡ್ತೀವಿ ನಾವು. ಸೊ ಇದೆಲ್ಲ ಕೊಡೋದು ಯಾರು? ಇದೆಲ್ಲ ಗೌರ್ಮೆಂಟ್ ಕೊಡುತ್ತೆ, ಗೌರ್ಮೆಂಟ್ ಏಜೆನ್ಸಿಗಳು ಕೊಡ್ತವೆ. ಸೊ ಗೌರ್ಮೆಂಟ್ ಇದು ಕೊಡ್ತೇವೆ, ನಾವೇನು ಕೊಡ್ತೀವಿ? ನಾವೇನು ಮಾಡ್ಬೇಕು? ಹಾಗಾದರೆ BBMP ರೂಲ್ಸ್ ಇರುತ್ತೆ, ಗೌರ್ಮೆಂಟ್ ಅಪ್ರೂವಲ್ ಇರುತ್ತೆ, ಈ ಥರ ರೂಲ್ಸ್ಗಳು ಸುಮಾರು ಇರ್ತವೆ. ಇದ್ರ ಬಗ್ಗೆ ಭಾಳಷ್ಟು ಜನರಿಗೆ ಅವೇರ್ನೆಸ್ ಇರಲ್ಲ ಮತ್ತು ಇದನ್ನು ಇಗ್ನೋರ್ ಮಾಡ್ತಾರೆ. ಸೊ ಆಮೇಲೆ ಆಫೀಷಿಯಲ್ಸ್ ಬಂದು ನೋಡ್ರಿ ನಿಮ್ಮದು ಇದು ಸೆಟ್ ಬ್ಯಾಕ್ ಏನೋ ಬಿಟ್ಟಿಲ್ಲ ನೀವು, ಈ ಥರ ಅಂದಾಗ ಅವಾಗ ಗೊತ್ತಾಗುತ್ತೆ. ಅದು ನಮಗೂ ಸಮಸ್ಯೆ ಆಗುತ್ತೆ, ಕಟ್ಟೋರಿಗೆ, ಮತ್ತು ಪಕ್ಕದ ಮನೆಯವ್ರಿಗೂ ಸಮಸ್ಯೆ ಆಗುತ್ತೆ. ಹೀಗಾಗಿ ಈ ಒಂದು ರೂಲ್ಸ್ಗಳನ್ನ, ಅಪ್ರೂವಲ್ಗಳನ್ನ ತುಂಬ ಇಂಪಾರ್ಟೆಂಟ್. ಸೊ ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ಮೇಯ್ನಾಗಿ ರೂಲ್ಸ್ ಮಾಡಿರೋದು ನಮ್ಮ ಒಳ್ಳೇದಕ್ಕೇ. ಏನಕ್ಕೆ ಒಳ್ಳೇದಕ್ಕೆ ಅಂದರೆ, ಇವಾಗ ನಾನು ಜಾಗ ಫಾರ್ ಎಕ್ಸಾಂಪಲ್ ಇವಾಗ ಎಂಥವ್ರು ಹೇಗಿರಲಿ 30-40 ಸೈಟ್ ತೊಗೊಂಡು ನಾನು 2 ಅಡಿ ಸೆಟ್ ಬ್ಯಾಕ್ ಬಿಡೋಕ್ಕಾಗಲ್ಲ. ನಾನು ಜಾಗ ಕಾಸು ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಸದಾಶಿವನಗರಲ್ಲಿ ನಿಮಗೆ ಸೆಟ್ ಬ್ಯಾಕ್ 2 ಫೀಟ್ ಬಿಡ್ತೀವಿ ಅಂದರೆ, ರೈಟ್ ತೊಗೊಂಡು ಬಿಡ್ತೀವಿ ಅಂದರೆ ಅವ್ರು ನಿಮ್ಗೆ 1.5 CR ಆಗುತ್ತೆ ಬರೀ ಸೆಟ್ ಬ್ಯಾಕೇನೆ. ಕಾಸ್ಟಿಂಗ್ ಅಷ್ಟು ಕೊಟ್ಟಿರ್ತಾರೆ. ಆಗಿದ್ದಾಗ ಏನಾಗುತ್ತೆ, ಕ್ಲೈಂಟ್ಗಳು ಅಪೋಸ್ ಮಾಡ್ತಾರೆ. ನನ್ನ ಲೆಕ್ಕದಲ್ಲಿ ಅದು ಮಾಡೋದು ತಪ್ಪು. ಏನಕ್ಕೆ ಅಂದರೆ, ಸೆಟ್ ಬ್ಯಾಕ್ ಬಿಡೋದ್ರಿಂದ ಬೆನಿಫಿಟ್ಸ್ ನಮಗಿರುತ್ತೆ. ಓಕೆ, ಬೆನಿಫಿಟ್ಸ್ ಯಾವ ಥರ ಬರುತ್ತೆ ಅಂದರೆ, ಇದು ಕಾಸಸ್ ನೆಕ್ಸ್ಟ್ ಹೇಳ್ತೀನಿ, ಬಟ್ ಬೆನಿಫಿಟ್ಸ್ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಬೆನಿಫಿಟ್ಸ್ ಏನು ಯೂಸ್ ಆಗುತ್ತೆ ಅಂದರೆ, ವೆಂಟಿಲೇಷನ್ಸ್ ಆಗಿರ್ಬೋದು, ಸ್ಯಾನಿಟರಿ ಲೈನ್ಸ್ ಆಗಿರ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ನೈಬರ್ಸ್ ಏನು ಹೌಸಸ್ ಇರೋ ಮನೆಗಳಿರುತ್ತೆ ಅವ್ರಿಗೆ ತೊಂದರೆ ಆಗೋದು. ಫ್ಯೂಚರ್ ಅವ್ರು ಕನ್ಸ್ಟ್ರಕ್ಷನ್ ಮಾಡಿದಾಗ ಅವ್ರಿಗೂ ತೊಂದರೆ ಆಗ್ಬೋದು, ಇವ್ರಿಗೂ ತೊಂದರೆ ಆಗ್ಬೋದು. ಈ ಕಾರಣದಿಂದ ಸೆಟ್ ಬ್ಯಾಕ್ ಬಿಡೋದು ತುಂಬ ಭಾರಿ ಒಳ್ಳೆಯದು. ಇನ್ ಕೇಸ್ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅಂದರೆ ಏನಾಗುತ್ತೆ, ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ ಕ್ಲೈಂಟ್ ಆದವರು. ಏನಾಗುತ್ತೆ, ಆ್ಯಸ್ ಪರ್ ನಾರ್ಮ್ಸ್ ಪ್ರಕಾರ ಯೂಶ್ವಲಾಗಿ ಇವಾಗಿರೋ ಗೌರ್ಮೆಂಟು ತುಂಬ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ ಸರ್. ಆ್ಯಕ್ಚುಲಿ ಈ ಕನ್ಸ್ಟ್ರಕ್ಷನ್ ಏನು ನಂಬರ್ ಆಫ್ ಫ್ಲೋರ್ಸಲ್ಲಿ ಏನಿದೆ, ಮುಂಚೆ ಇದ್ದಿದ್ದು G+3 ಇತ್ತು. ಬಟ್ ಜನ ಏನು ಮಾಡೋರು, ಅದು ಇಲ್ಲಿಗಲ್ ಆಗಿ ಕನ್ಸ್ಟ್ರಕ್ಟ್ ಮಾಡೋರು. ಬಟ್ ಕೊನೆಗೆ ಅದು ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಏನಾಗುತ್ತೆ, ಮತ್ತು ಡೆಮೊಲಿಷನ್ ಮಾಡೋದು, ಇನ್ನೊಂದು ಮತ್ತೊಂದು ಮಾಡ್ತಾಯಿದ್ರು. ಬಟ್ ಇವಾಗ ಏನಾಗಿದೆ, ಆ್ಯಸ್ ಪರ್ ಗೌರ್ಮೆಂಟ್ ಅವ್ರಿಗೆ ಅದನ್ನು ರೆಕ್ಟಿಫೈ ಮಾಡಿ ಅದನ್ನ ಏನೇನು ಮಾಡಿದರೆ, ನಂಬರ್ ಆಫ್ ಫ್ಲೋರ್ಸ್ನ ಜಾಸ್ತಿ ಕೊಡ್ತಾ ಇದ್ದಾರೆ ಇವಾಗ. ಇಟ್ ಡಿಪೆಂಡ್ಸ್ ಆನ್ ದ ಇದು ಅಲ್ವಾ, ಪ್ಲಾಟ್ ಸೈಜ್. ಪ್ಲಾಟ್ ಸೈಜ್ ಡಿಪೆಂಡ್ ಆಗುತ್ತೆ. ಇವಾಗ ಏನಾಗಿದೆ, ಫಾರ್ ಎಕ್ಸಾಂಪಲ್ ನಮ್ದು ಒಂದು ಪ್ರಾಜೆಕ್ಟೇನೆ 25/28 ಪ್ಲಾಟ್ ಸೈಜು. ಅದಕ್ಕೆ G+4 ಕೊಟ್ಟಿದ್ದಾರೆ ಪರ್ಮಿಷನ್ ಗೌರ್ಮೆಂಟ್ ಪ್ರಕಾರನೇ. ಅಂದರೆ ಅವರ ಏನು ವಿತ್ ಫೀಸ್ ಏನಿರುತ್ತೆ, ವಿತ್ ಫೀಸ್ ಪೇ ಮಾಡಿ, ವಿತ್ ಡಾಕ್ಯುಮೆಂಟ್ಸ್ ನಮ್ಮಲ್ಲಿದೆ. ಅದಿರೋದ್ರಿಂದ ಏನಾಗುತ್ತೆ, ಜನಗಳಿಗೆ ಅನುಕೂಲ ಆಗ್ತಾ ಇದೆ. ಸೊ ನೀವು ಹೇಳ್ತಾರೆ ನನಗೆ ಅರ್ಥ ಆಯಿತು. ಬಟ್ ಈಗ ಗೌರ್ಮೆಂಟ್ ನಮ್ಮ ಅನುಕೂಲಕ್ಕೆ, ಗ್ರಾಹಕರ ಅನುಕೂಲಕ್ಕೆ ಮಾಡುತ್ತೆ ಅಂತಲೇ ನಾವು ಅನ್ಕೋತೀವಿ. ಅದು ಬಹುತೇಕ ಸರಿ ಕೂಡ ಹೌದು. ಆದರೆ ಏನು ರೂಲ್ಸ್ಗಳನ್ನ ನಾವು ಫಾಲೋ ಮಾಡಬೇಕು? ಅಪ್ರೂವಲ್ಗಳನ್ನ ತೊಗೊಳ್ಳೋಂಥದ್ದು ಏನು ಇರುತ್ತೆ ಮೇಜರ್ ಆಗಿ? ಮನೆ BBMP ಪ್ಲ್ಯಾನ್ ಅಪ್ರೂವಲ್ ಅಂತ ಬಂದಾಗ ಬರೀ ಮನೆ ಕಟ್ಟೋದಕ್ಕೆ ಒಂದಕ್ಕೆ ಬರಲ್ಲ ಸರ್. ಅದು ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ. ಇಫ್ ಇನ್ ಕೇಸ್ ಆಫ್ ಏನಾರು ಅಪ್ಪಿತಪ್ಪಿ ಲೇಬರ್ಸ್ಗೆ ಏನಾರೋ, ಇನ್ ಕೇಸ್ ಆಫ್ ಡೆತ್, ಇಲ್ಲಾಂದರೆ ಇನ್ ಕೇಸ್ ಆಫ್ ಏನೋ ಅವ್ರಿಗೇನೋ ಇದಾಯಿತು ಅಂದಾಗ, ಈ ಏನು ಪೇಮೆಂಟ್ ನೀವೇನು ಗೌರ್ಮೆಂಟ್ಗೆ ಫೀಸ್ ಕಟ್ಟಿರ್ತೀರ,
ಗೌರ್ಮೆಂಟ್ ವಿಲ್ ಲುಕ್ ಆಫ್ಟರ್ ಇಟ್. ಅಂದರೆ ಅವರು ನಿಮಗೆ ಯಾರು ಲೇಬರ್ಸ್ ಏನಿರ್ತಾರೆ ಆ ಲೇಬರ್ಸ್ದು ಅವ್ರದ್ದು ಡೆತ್ ಆದರೆ ಅವ್ರು ಇಷ್ಟು ಅಮೌಂಟ್ ಅಂತ ಪೇ ಮಾಡ್ತಾರೆ. ಅದಿಲ್ಲಿ ಕೈಂಡ್ ಆಫ್ ನಿಮ್ಗೆ ಇನ್ಶೂರೆನ್ಸ್ ಅಮೌಂಟ್ ಥರ, ಎಕ್ಸಾಕ್ಟ್ಲಿ ಕೈಂಡ್ ಆಫ್ ನಿಮ್ಗೆ ಕಂಪ್ಲೀಟಾಗಿ ಇನ್ಶೂರೆನ್ಸ್ ಅಮೌಂಟ್ ಥರನೇ ಬರುತ್ತದೆ. ಇವಾಗ ಬರೀ ಬಿಲ್ಡಿಂಗ್ ಕಟ್ಟೋದು ಬರೀ ನನಗೋಸ್ಕರ ಅಲ್ಲ. ಇವಾಗ ನನ್ನ ಮನೆ ಅಂದಾಗ ನನಗೋಸ್ಕರ ಮಾತ್ರ ಮಾಡೋಕ್ಕಲ್ಲ. ನಾನು ಮನೆ ಕಟ್ಟಬೇಕಂದ್ರೆ 100 ಜನ ಬಂದು ಹೋಗ್ತಾರೆ. ಆ 100 ಜನಕ್ಕೆ ಯಾರು ನೋಡ್ಕೋಬೇಕಾಗುತ್ತೆ? ಗೌರ್ಮೆಂಟ್ ಅಂಡರಲ್ಲಿ ಜಾಗ ಇದ್ದಾಗ, ಗೌರ್ಮೆಂಟ್ ಅಂಡರ್ ಟ್ಯಾಕ್ಸ್ ಕಟ್ಟಾಗ ಇವೆಲ್ಲ ಕಂಪ್ಲೀಟಾಗಿ ಇನ್ಕ್ಲೂಡ್ ಆಗುತ್ತೆ. ಆ ಅಮೌಂಟಲ್ಲಿ ಏನಿರುತ್ತೆ ಅಮೌಂಟ್ ಜನ ಬರೀ ನಾನು ಗೌರ್ಮೆಂಟಿಗೆ ಮಾತ್ರ ಕಟ್ತೀನಿ ಅಂತ ಬರೋಲ್ಲ. ಗೌರ್ಮೆಂಟ್ ಕಟ್ಟೋ ಜೊತೆಗೆ ನಿನ್ನ ಮನೆ ಕಟ್ಟಿ ನಿನ್ನ ಕೆಲಸದವ್ರು ಯಾರು ಇರ್ತಾರೆ ನಿನ್ನ ಮನೆ ಕಟ್ಟೋಕ್ಕೆ ಅವರಿಗೆ ನಾನು ಬೆನ್ಗಾವಲಾಗಿ ಇರ್ತೀನಿ ಅನ್ನೋದು ಆ ಉದ್ದೇಶ. ಎಸ್ ನೋಡಿ, ಈಗ ನಾವು BBMP ಅಂತ ಇದೀವಿ. ಆ್ಯಕ್ಚುಲಿ BBMP ಇಲ್ಲ, ಈಗ GBA ಇರೋದು. ಬಟ್ ನಮ್ಮ ಲೋಕಾರೂಢಿನಲ್ಲಿ ಅದೇ ಬರ್ತಾ ಇದೆ. ಬಟ್ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ, 5 ವಲಯಗಳನ್ನ ಕೂಡ ಮಾಡಿದೆ. ಸೊ ಅದಕ್ಕೆ ಸಾಕಷ್ಟು ಕೆಲಸಗಳನ್ನ ಗೌರ್ಮೆಂಟ್ ಆಲ್ರೆಡಿ ಶುರು ಮಾಡಿದೆ. ಸೊ ಇದು ನನಗೆ ಅರ್ಥ ಆಯಿತು ಜಯಂಕರ್ ಅವರೇ. ಇದು ಹೊರತುಪಡಿಸಿ ಮತ್ತೇನು ವಾಟ್ ಆರ್ ದ ಅದರ್ ಅಪ್ರೂವಲ್ಸ್ ತೊಗೊಳ್ಬೇಕಾಗಿರೋದು ಏನು ಇರುತ್ತೆ? ಅದು BWSSB ಬರುತ್ತೆ ಸರ್, ವಾಟರ್ ಸಪ್ಲೈದು ಬರುತ್ತೆ. ನೆಕ್ಸ್ಟ್ ಸ್ಯಾನಿಟರಿದು ಬರುತ್ತೆ. ನೆಕ್ಸ್ಟ್ ಬರೋದಾದ್ರೆ ನಿಮಗೆ ಕರೆಂಟ್ ಬೆಸ್ಕಾಮ್ದು ಬರುತ್ತೆ. ಇದೆಲ್ಲ ನಾವು ಯಾವಾಗ ತೊಗೋಬೇಕು, ಯಾವ ಸ್ಟೇಜಲ್ಲಿ ತೊಗೋಬೇಕು? ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ತೊಗೋಬೇಕಾಗುತ್ತೆ ಸರ್. ಅಂದರೆ ಮನೆ ಕನ್ಸ್ಟ್ರಕ್ಷನ್ ಶುರು ಹಾಕಿನ ಮುಂಚೆ ಕಮರ್ಷಿಯಲ್, ಟೆಂಪ್ರವರಿ, ಪರ್ಮನೆಂಟ್ 2 ಥರ ಇದೆ ಸರ್ ಇದರಲ್ಲಿ. ಮನೆ ಕಟ್ಟಬೇಕಂದ್ರೆ ಕಂಪ್ಲೀಟಾಗಿ ಕಮರ್ಷಿಯಲ್ ಇದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಕಂಪ್ಲೀಟಾಗಿ ಮನೆ ಕಟ್ಟಿ ಮುಗಿಸ್ದಾದ್ಮೇಲೆ ಕಂಪ್ಲೀಟಾಗಿ ನಿಮಗೆ ಅದು ಇದಕ್ಕೆ ಬರುತ್ತೆ, ಪರ್ಮನೆಂಟ್ ಆಗಿ ಕೊಡ್ತಾರೆ. ಪರ್ಮನೆಂಟ್ ಆಗಿ ಬರುತ್ತೆ. ಮುಂಚೆ ಕಮರ್ಷಿಯಲ್ ಕೊಡೋದು ಟೆಂಪರರಿ. ಟೆಂಪ್ರವರಿ ಇಸ್ ನಥಿಂಗ್ ಬಟ್ ಕಮರ್ಷಿಯಲ್ ಅಂತ ನಾವು ಅಂತೀವಿ. ಈ ಥರ ನಾವು GBA ರೂಲ್ಸ್ಗಳನ್ನ ಫ್ಲೌಟ್ ಮಾಡದೆ ಮನೆ ಕಟ್ಟೋದು ಭಾಳ ಮುಖ್ಯ. ಬೆಂಗಳೂರಿನಲ್ಲಿ ವಿಶೇಷವಾಗಿ ಬೆಂಗಳೂರು ಅಥವಾ ಈ ಥರ ಮಹಾನಗರಗಳಲ್ಲಿ ನನ್ನ ಪ್ರಕಾರ ಪ್ರತಿಯೊಂದು ಅಡಿಗೂ ಕೂಡ ಲಕ್ಷಾಂತರ ರೂಪಾಯಿ. ಈಗ ಸದಾಶಿವನಗರದಲ್ಲಿ 2 ಅಡಿ ಬಿಟ್ಟರೆ 1.5 ಕೋಟಿ ಹೋಗುತ್ತೆ. ಅಂದರೆ ಎಲ್ಲರೂ ಜಿಪುಣ್ ಥರ ಮಾಡ್ತಾರೆ, ಅಥವಾ ಅದನ್ನು ಯಾಕೆ ಬಿಡಬೇಕು ಅಂತ ಅನ್ಕೋತಾರೆ. ಬಟ್ ಯೋಚನೆ ಮಾಡಿ, ನೀವು ನಾಳೆ ಏನೋ ಸಮಸ್ಯೆ ಆದರೆ ಓಕೆ, ಒಳಗಡೆ ನಿಮಗೆ ಆ ಕಡೆ ಈ ಕಡೆ ಹೋಗೋಕ್ಕಾಗದೇ ಇರ್ಬೋದು, ಅಥವಾ ಏನೋ ಕೆಳಗಡೆ ಸ್ಯಾನಿಟರಿ ಸಮಸ್ಯೆ ಅದರಲ್ಲಿ ನಿಮಗೆ ತೆಗಿಯೋಕ್ಕಾಗದೇ ಇರ್ಬೋದು, ಮನೆಯೇ ಕೆಡಬೇಕಾಗುತ್ತೆ, ಅಂಥ ಸಮಸ್ಯೆಗಳು ಬರ್ಬೋದು. ಮೂರನೇದೇನಂತಂದರೆ ಗಾಳಿ ಬೆಳಕು ಇದೆಯಲ್ಲ, ಅದು ಎಲ್ಲಕ್ಕಿಂತ ಮುಖ್ಯ. ನಮಗೆ ಜೀವ ಅದು ಅಲ್ವಾ. ಗಾಳಿನೇ ಇಲ್ಲ, ಬೆಳಕಿಲ್ಲ ಅಂತಂದರೆ ಏನು ಏನು ಮಾಡ್ತೀರ ಅಲ್ಲಿ? ಸೊ ಹೀಗಾಗಿ ಎಲ್ಲರೂ ಕೂಡ ಬರೀ ನಾನಷ್ಟೇ ಬಿಡ್ತೀನಿ, ಅವ್ನು ಬಿಡಲ್ಲ ಅನ್ನೋದು ಅದು ಸಮಸ್ಯೆ. ಎಲ್ಲರೂ ಬಿಡಬೇಕಾಗುತ್ತೆ ಸೆಟ್ ಬ್ಯಾಕನ್ನು. ಸೊ ಅಷ್ಟು ಹೇಳ್ತಾ ಈಗ ಇನ್ನೊಂದು ಪ್ರಶ್ನೆನ ಕೇಳಬೇಕು ಅಂದ್ಕೊಂಡೆ ಜಯಂಕರ್ ಅವ್ರಿಗೆ. ಅದೇನೆಂದರೆ, ಈಗ ಅವರು 10 ವರ್ಷಗಳಿಂದ ಮಾಡಿರುವಂಥ ಒಂದು ಅನುಭವದ ಆಧಾರದ ಮೇಲೆ ಒಂದು ಕೇಳಕ್ಕೆ ಇಷ್ಟಪಡ್ತೀನಿ. ಜನ ಮನೆ ಕಟ್ಟುವಾಗ ಮಾಡುವಂಥ ಅತ್ಯಂತ ದೊಡ್ಡ ಪ್ರಮುಖ ತಪ್ಪು ಯಾವುದು ಜಯಂಕರ್? ಸ್ವಂತವಾಗಿ ಮನೆ ಕಟ್ಟೋದು, ಮೇಸ್ತ್ರಿ ಇಟ್ಕೊಂಡು ಮನೆ ಕಟ್ಟೋದು. ಓಕೆ. ಸ್ವಂತವಾಗಿ ಏನಾಗುತ್ತೆ, ಯೂಶಲಾಗಿ ಮನೆ ಅನ್ನೋದು ಸರ್, ಅದಕ್ಕೆ ಏನು ಬೇಕು, ಇವಾಗ ಒಬ್ಬ ಮನುಷ್ಯನಿಗೆ ಏನು ಬೇಕಾಗುತ್ತೆ ಪ್ರತಿಯೊಂದು ಇದ್ರೇ ಅದು ಅವನಿಗೆ ಇದಾಗಿ ಫುಲ್ಫಿಲ್ ಆಗೋದು. ಇವಾಗ ನನಗೆ ಊಟ ಇಲ್ಲ ಅಂತಂದರೆ ನನಗೆ ಜೀವನ ಮಾಡೋಕ್ಕಾಗಲ್ಲ, ನೀರಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ. ಅದೇ ಮನೆ ಅಂತಂದಮೇಲೆ ಒಬ್ಬ ಸ್ಟ್ರಕ್ಚರಲ್ ಇಂಜಿನಿಯರ್, ಒಬ್ಬ ಆರ್ಕಿಟೆಕ್ಟ್ ಇರಲೇಬೇಕಾಗುತ್ತೆ. ಇದ್ರೆ ಮಾತ್ರ ಮನೆ ಸಂಪೂರ್ಣವಾಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ನಿಮಗೆ ಕ್ವಾಲಿಟಿ ಆಗಿರ್ಬೋದು, ಇಲ್ಲ ಅಂತಂದರೆ ಬಾಳಿಕೆ ಇರ್ಬೋದು, ಎರಡೂ ಬರಲ್ಲ ನಿಮಗೆ. ಸ್ವಂತ ಯಾಕೆ ಮಾಡೋಕ್ಕೆ ಹೋಗ್ತಾರೆ ಮನೆ ಜನ? ಕಾಸ್ಟ್ ಸೇವ್ ಮಾಡೋದಕ್ಕೆ ಯೂಶಲಾಗಿ. ಬಟ್ ಅಂದರೆ ಈಗ ನೋಡಿ, ಹೇಗೆ ನನಗೊಂದು ನನ್ನ ಕೆಲಸ ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನೊಂದು ಸ್ಟುಡಿಯೋ ನಡೆಸ್ತಾ ಇದ್ದೀನಿ, ಒಂದು ಡಿಜಿಟಲ್ ಮಾರ್ಕೆಟಿಂಗ್ ನನಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಈಗ ಜಯಂಕರ್ ನೀವೇ ಮಾಡಿ ಅಂದರೆ ನಿಮಗೆ ಕಷ್ಟ ಆಗುತ್ತೆ ಅಲ್ವಾ? ಈಗ ನಾನು ನಿಮ್ಮ ಮನೆ ನೀವು ಒಂದು ಮನೆ ಕನ್ಸ್ಟ್ರಕ್ಷನ್ ನನಗೆ ಗೊತ್ತಿಲ್ಲ, ನಾನು ನಿಮ್ಮ ಎಕ್ಸ್ಪರ್ಟೀಸ್ ರೆಸ್ಪೆಕ್ಟ್ ಕೊಡ್ತೀನಲ್ವಾ, ನೀವು ನನ್ನ. ಸೊ ಆ ಥರ ಜನ ಯಾಕೆ ಯೋಚನೆ ಅಂದರೆ ಮನೆ ಕಟ್ಟೋದು ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ದಾರಾ? ಮನೆ ಕಟ್ಟೋದು ಖಂಡಿತ ಸುಲಭನೇ ಸರ್, ನಮ್ಗಳಿಗೆ ಮಾತ್ರ, ಓನರ್ಗಳಿಗೆಲ್ಲ. ಅದು ಯೂಶಲ್ ಆಗಿ ಏನಾಗುತ್ತೆ, ನಾನು ಹೇಳ್ದಂಗೆ ಪ್ರತಿಯೊಂದು ಗಮನಿಸಬೇಕಾಗುತ್ತೆ. ಮನೆ ಅಂತಂದಮೇಲೆ ಬರೀ ಗೋಡೆ ಮತ್ತು ರೂಫ್ ಮಾತ್ರ ನಿಮ್ಗೆ ಅದು ಸೀಮಿತ ಆಗಲ್ಲ. ಮನೆ ಅನ್ನೋದು ತಳಪಾಯ, ಅಂದರೆ ಫೌಂಡೇಶನ್ ಮ್ಯಾಟರ್ಸ್ ಲಾಟ್. ಫೌಂಡೇಶನ್ ಯಾವಾಗಲೂ ಅಷ್ಟೇ, ಅಂದರೆ ನಿಮ್ಗೆ ಯಾವ ಫೌಂಡೇಶನ್ ಯೂಸ್ ಮಾಡಬೇಕಾಗತ್ತೆ ಬೇಸ್ಡ್ ಆನ್ ದ ಸಾಯಿಲ್. ಅಂದರೆ ಕಾಂಕ್ರೀಟ್ ಥಿಕ್ನೆಸ್ ಏನಿರಬೇಕಾಗತ್ತೆ, ಯಾವ ಥಿಕ್ನೆಸ್ ಆಫ್ ಎಷ್ಟು mm ಸ್ಟೀಲ್ ಯೂಸ್ ಮಾಡಬೇಕಾಗತ್ತೆ, ಯಾವ ಗ್ರೇಡ್ ಆಫ್ ಸಿಮೆಂಟ್ ಯೂಸ್ ಮಾಡಬೇಕಾಗುತ್ತೆ, ಯಾವ ಗ್ರೇಡ್ ಆಫ್ ಕಾಂಕ್ರೀಟ್ ಅಂದರೆ ಅಗ್ರಿಗೇಟ್ಸ್ ಯೂಸ್ ಮಾಡಬೇಕಾಗತ್ತೆ. ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಇವೆಲ್ಲ ಮಾಡೋದೇನಕ್ಕೆ ಅಂದರೆ ಬಾಳಿಕೆ ಜಾಸ್ತಿ ಬರಲಿ, ಆ ಮನೆಗೆ ಯಾವುದೇ ಕಾರಣಕ್ಕೂ ಫ್ಯೂಚರ್ ತೊಂದರೆ ಆಗದಂಗೆ ಇರಲಿ ಅಂತ ಮಾಡ್ತೀವಿ. ಇದ್ದಾಗ ಏನಾಗುತ್ತೆ, ನಿಮಗೆ ಇವೆಲ್ಲ ನಾವು ಫಾಲೋ ಅಪ್ ಮಾಡಿದಾಗ ಏನಾಗುತ್ತೆ, ಎಂಡ್ ಆಫ್ ದ ಟೈಮ್ ಕ್ಲೈಂಟ್ಸ್ಗಳು ಯಾರು ಇರ್ತಾರೆ, ಇಲ್ಲ ಅಂತಂದರೆ ಓನರ್ಗಳು ಯಾರು ಇರ್ತಾರೆ, ಅವ್ರಿಗೆ ಅನುಕೂಲ ಆಗುತ್ತೆ. ಈ ಟೈಮಲ್ಲಿ ನನಗೆ ಇನ್ನೊಂದು ತಲೆಗೆ ಪ್ರಶ್ನೆ ಬಂತು. ಅದೇನೆಂದರೆ ಈ ವಾಸ್ತುನು ಜನ ಮುಂಚೆನೇ ಹೇಳ್ತಾರೆ ಅಥವಾ ನೀವು ಅವ್ರಿಗೆ ಹೇಳ್ತೀರಾ, ಹೇಗೆ? ಸೊ ಬೇಸಿಕ್ ವಾಸ್ತು ಅಂದರೆ ನಾರ್ತ್ ಈಸ್ಟಲ್ಲಿ ಏನು ಬರಬೇಕು, ಸೌತ್ ಈಸ್ಟಲ್ಲಿ ಏನು ಬರಬೇಕು, ಇದನ್ನು ಫಾಲೋ ಅಪ್ ಮಾಡಬೇಕು. ಡೆಪ್ತ್ ವಾಸ್ತು ಹೋದರೆ ಖಂಡಿತ ಮನೆ ಕಟ್ಟೋಕ್ಕಾಗಲ್ಲ ಸರ್. 1 ಎಕರೆ ಬೇಕು ಮನೆ ಕಟ್ಟಬೇಕಂದ್ರೆ. ಯಾಕೆ? ಇವಾಗ ನಾವು ಅದೇನಂತೀವಿ, ಯೂಶಲಾಗಿ ವಾಸ್ತು ಕೆಲವರು ಡೀಪಾಗಿ ನೋಡ್ತಾರೆ. ನಾವು ಅದನ್ನೇನು ಮಾಡ್ತೀವಿ,
ರೇಷಿಯೋ ಅಂತ ಬರುತ್ತೆ ಸರ್. ವಾಸ್ತುಲಿ ಏನಾಗುತ್ತೆ, ಒಂದೊಂದು ಪರ್ಟಿಕ್ಯುಲರ್ ಅಂದರೆ ಫಾರ್ ಎಕ್ಸಾಂಪಲ್ ಈಸ್ಟ್ ಸೈಡ್ಗೆ ಒಂದು ಮೆಜರ್ಮೆಂಟ್ ಇರುತ್ತೆ, ನಾರ್ತ್ ಸೈಡ್ಗೆ ಒಂದು ಮೆಜರ್ಮೆಂಟ್ ಇರುತ್ತೆ. ಅದಿದ್ದರೆ ಮಾತ್ರ ನಿಮಗೆ ಅದನ್ನು ನಾವು ವಾಯುಮೂಲೆ ಅಂತ ಅಂತೀವಿ, ಸಾರಿ ದೇವಮೂಲೆ ಅಂತ ಅಂತೀವಿ. ಅದಿಲ್ಲ ಅಂತಂದರೆ ಆ ವರ್ಕನ್ನು ನಾವು ಮಾಡೋಕ್ಕಾಗಲ್ಲ ಅಂತ ಕೆಲವರು ವಾಸ್ತು ಅವ್ರು ಮಾತಾಡ್ತಾರೆ. ಬಟ್ ಆ ಥರ ನಾವು 30-40 ಸೈಟ್ ಇಟ್ಕೊಂಡು ಕಂಪ್ಲೀಟ್ ಎಲ್ಲ ವಾಸ್ತು ಇನ್ಪುಟ್ ಮಾಡ್ತೀವಿ ಅಂದರೆ ಇಟ್ಸ್ ಇಂಪಾಸಿಬಲ್. ಬೇಸಿಕ್ ವಾಸ್ತು ನೋಡಿದ್ರೆ ಖಂಡಿತ ಮನೆ ನೀವು ಅಂದ್ಕೊಂಡಕ್ಕಿಂತ ಜಾಸ್ತಿ ಚೆನ್ನಾಗಿ ಬರುತ್ತೆ. ನನ್ನ ಪ್ರಕಾರ ಬೇಸಿಕ್ ವಾಸ್ತು ಏನಂದರೆ, ಸಾರಿ ನಾನು ಹೇಳ್ತಾ ಇದ್ದೀನಿ ಮಧ್ಯದಲ್ಲಿ, ಅದು ಏನಂದ್ರೆ ನನ್ನ ಪ್ರಕಾರ ಗಾಳಿ ಮತ್ತು ಬೆಳಕು ಅದು ಬೇಸಿಕ್ ವಾಸ್ತು. ಅದಾದಮೇಲೆ ನೀವು ಮನೆ ಒಳಗಡೆ ಹೋದ ತಕ್ಷಣ ನಿಮ್ಗೆ ಏನು ಅನಿಸುತ್ತಲ್ಲ ಅದು ನನ್ನ ಪ್ರಕಾರ ಬೆಸ್ಟ್ ವಾಸ್ತು. ಅಂದರೆ ಒಂದು ಒಳ್ಳೆ ಫೀಲ್ ಬರಬೇಕು. ಖಂಡಿತ ಖಂಡಿತ. ಮನೇಲಿ ಬೆಳಕು ಎಷ್ಟಿರುತ್ತೆ ಮನೇಲಿ ಅಷ್ಟು ನೆಮ್ಮದಿ ಇರುತ್ತೆ. ಮನೆ ಎಷ್ಟು ಕರ್ತಿರುತ್ತೆ ಅಷ್ಟು ನೆಮ್ಮದಿ ಹಾಳಾಗುತ್ತೆ. ನನಗೆ ಗೊತ್ತಿರೋದು, ನನ್ನ ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ. ಕರೆಕ್ಟ್ ಐ ಅಗ್ರಿ ವಿತ್ ಯು. ಸೊ ಆ ದೃಷ್ಟಿಯಿಂದ ಫಸ್ಟ್ ಅದನ್ನು ನೋಡಿ ಅಂತ ಹೇಳ್ತಾ, ಇನ್ನು ಜಯಂಕರ್ ಅವರೇ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಯೂಶ್ವಲಿ ನಾವು ಈಗ ಕನ್ಸ್ಟ್ರಕ್ಷನ್ ಕಂಪ್ನಿನಲ್ಲಿ ಕೂಡ ಸುಮಾರು ಕಾಂಪಿಟೇಷನ್ ಇದೆ. ಹೀಗಾಗಿ ಕೆಲವೊಬ್ಬರು ಇಷ್ಟು ಪರ್ ಸ್ಕ್ವೇರ್ ಫೀಟ್ಗೆ ಇಷ್ಟು ದುಡ್ಡು ಅಂತ ಹೇಳಿ ಕಡಿಮೆ ದುಡ್ಡನ್ನು ಕೋಟ್ ಮಾಡಿ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡ್ತಾರೆ. ಅವ್ರ ಕೆಲಸ ಅದು, ಅವರು ಆಮೇಲೆ ಅದು ಕೆಲವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತಲ್ಲ, ಬಟ್ ಕೇವಲ ಪರ್ ಸ್ಕ್ವೇರ್ ಫೀಟ್ ಇದು ಕಡಿಮೆ ಆಗುತ್ತೆ ಅಂತ ಹೋಗ್ಬಿಟ್ರೆ ಓಕೆ, ಅದು ಗ್ರಾಹಕರಿಗೆ ಅದು ಸರಿನಾ ತಪ್ಪಾ, ಅಥವಾ ಅಲ್ಲೂ ಏನಾದರೂ ಅವ್ರಿಗೆ ಸಮಸ್ಯೆ ಆಗೋ ಸಾಧ್ಯತೆ ಇದೆಯಾ? ಸೊ ಖಂಡಿತ ಮತ್ತು ಮಾಡ್ತಾರೆ, ನಿಜ ಒಪ್ಕೊತೀನಿ. ಬಟ್ ಏನಂದರೆ ಮಾಡೋಕ್ಕಿಂತ ಮುಂಚೆ ಕ್ಲೈಂಟ್ಗಳು ಅಂದರೆ ಏನು ಮನೆ ಕಟ್ಟೋರು ಯಾರು ಗ್ರಾಹಕರಾಗಿ ಆಗಿರ್ಬೋದು, ಅವರು ಅದನ್ನು ನೋಡಬೇಕಾಗತ್ತೆ. ಎಲ್ಲಿಂದ ನೋಡ್ತಾರೆ? ಕಾಸ್ಟಿಂಗಲ್ಲಿ ಮೇಯ್ನಾಗಿ ಕಾಸ್ಟಿಂಗ್ ಬರುತ್ತೆ. ಕಾಸ್ಟಿಂಗಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಮಾರ್ಕೆಟಲ್ಲಿ 1550 ಇದೆ. 550 ಏನು ಬ್ರ್ಯಾಂಡ್ ಆಫ್ ಮೆಟಲ್ ಯೂಸ್ ಮಾಡ್ತೀನಿ ನೋಡಬೇಕಾಗುತ್ತೆ. ನಾನು ನಾನ್ ಬ್ರ್ಯಾಂಡ್ ಮೆಟಲ್ ಯೂಸ್ ಮಾಡಿದ್ರೆ ಮನೆ ಕಟ್ಟು ವೇಸ್ಟು. ಮನೆ ಕಟ್ಟೋದಕ್ಕಿಂತ ಸುಮ್ಮಿರೋದು ವಾಸಿ ಕ್ಲೈಂಟ್ಗಳ ಒಂದು ಗ್ರಾಹಕರಾದರು. ನನ್ನ ಲೆಕ್ಕದಲ್ಲಿ ಮನೆ ಕಟ್ಟೋದು ಒಂದ್ಸತಿ ಅಂದಾಗ ಅದಕ್ಕೆ ಏನು ಬೇಕೋ ಅದ್ರ ತಕ್ಕಂಗೆ ಮಾಡಬೇಕಾಗತ್ತೆ. ಪ್ರತಿಯೊಂದು ನಾನು ಏನೇ ಇರ್ಬೋದು, ಸಿಮೆಂಟ್ ಆಗಿರ್ಬೋದು, ಎಮ್ ಸ್ಯಾಂಡ್ ಅಂತ ಬಂದಾಗ ಎಮ್ ಸ್ಯಾಂಡ್ ಡಿಫ್ರೆಂಟ್ ಕ್ವಾಲಿಟಿ ಆಫ್ ಎಮ್ ಸ್ಯಾಂಡ್ಸ್ ಬರುತ್ತೆ. ನಿಮಗೆ ನೆಕ್ಸ್ಟ್ ಸಿಮೆಂಟ್ ಬಂದಾಗ ಡಿಫ್ರೆಂಟ್ ಕ್ವಾಲಿಟಿ ಆಫ್ ಸಿಮೆಂಟ್, ಅಂದರೆ ಒಳ್ಳೆ ಕಡಿಮೆ ರೇಟ್ದು ಇದೆ, ಜಾಸ್ತಿ ರೇಟ್ದು ಇದೆ. ಬಟ್ ಅದ್ರ ಸ್ಪೆಸಿಫಿಕೇಶನ್ ನೋಡಬೇಕಾಗುತ್ತೆ. ಅವೆಲ್ಲ ನೋಡಿದಾಗೆ ನಿಮ್ಗೆ ಅದು ಕೊನೆಗೆ ನಿಮ್ಗೆ ಅದು ಹಂತವಾಗಿ ನಿಮಗೆ ಈಗ ಇದ್ರ ಜೊತೆಗೆ ನಿಮ್ಮದು ಏನಾದರೂ ಇದೆಯಾ ಪರ್ ಸ್ಕ್ವೇರ್ ಫೀಟ್ ಅಂತ? ಸರ್ ನಮ್ಮಲ್ಲಿ ಇದೆ ಸರ್. 1850 ಇಂದ 3550 ರೂಪೀಸ್ ತನಕ ಇದೆ ಪರ್ ಸ್ಕ್ವೇರ್ ಫೀಟ್. ಹಾಗೆ ನೀವು ಸೊ ಪ್ಯಾಕೇಜ್ ಮೇಲೆ, ಗ್ರೇಡ್ ಮೇಲೆ, ಕ್ವಾಲಿಟಿ ಮತ್ತು ಬ್ರ್ಯಾಂಡಿಂಗ್ ಪ್ರತಿಯೊಂದು ಇನ್ಕ್ಲೂಡ್ ಮಾಡಿ ಮೆನ್ಷನ್ ಮಾಡಿರ್ತೀವಿ. ಓಕೆ, ಇನ್ನು ಫೈನಲ್ ಆಗಿ ಈ ಒಂದು ಎಪಿಸೋಡಲ್ಲಿ ಕೇಳಬೇಕು ಅನ್ಕೊಂಡಿರೋದು ಏನು ಅಂತಂದರೆ, ಈಗ ನಾನು ನಿಮ್ಮ ಮನೆ ಕಟ್ಟ ಕೊಟ್ಟೆ ಅಂದ್ಕೊಳ್ಳಿ ಮತ್ತು ನೀವು ಅದನ್ನು ತೊಗೊಂಡಿದ್ದೀರಾ, ಬಟ್ ಗ್ರಾಹಕರ ಅಂದರೆ ಒಬ್ಬ ಕ್ಲೈಂಟು, ಒಬ್ಬ ಕಸ್ಟಮರು ಸೈಟಿಗೆ ಹೋಗ್ರಿ ಅಂದರೆ ಅವರು ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ. ಸೈಟಿಗೆ ಅಂದರೆ ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗದೇ ಇರುವಂಥ ಸಾಧ್ಯತೆಗಳಿರ್ತವೆ. ಯೂಶ್ವಲಿ ಹೋಗ್ತಾರೆ, ಬಟ್ ಕೆಲವೊಂದು ಸಲ ಆಗಲ್ಲ. ಸೊ ಹೋಗದೇ ಇದ್ದಾಗ ಏನು ಸಮಸ್ಯೆ ಆಗುತ್ತೆ ನಿಮ್ಮ ಪ್ರಕಾರ? ಬ್ರ್ಯಾಂಡ್ ಆಫ್ ಮೆಟೀರಿಯಲ್ ನಾನ್ ಬ್ರ್ಯಾಂಡ್ ಯೂಸ್ ಮಾಡೋದು, ಹೇಳೋದು ಒಂದು ಬ್ರ್ಯಾಂಡ್ ಇನ್ನೊಂದು ಬ್ರ್ಯಾಂಡ್ ಹಾಕೋದಿರ್ಬೋದು, ಆ ಥರ ಆಪ್ಷನ್ಸ್ ಇರುತ್ತೆ. ಬಟ್ ಈ ನಮ್ಮ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಕಂಪ್ನಿಲಿ ಆ ಥರ ಆಪ್ಷನ್ಸ್ ಇಲ್ಲ. ಮೇಯ್ನ್ ಥಿಂಗಾಗಿ ನಾವೇನು ಮಾಡ್ತೀವಿ, ಗ್ರೂಪ್ ಅಂತ ಕ್ರಿಯೇಟ್ ಮಾಡಿದ್ದೀವಿ. ಪ್ರತಿಯೊಂದು ಇಂಟಿಮೇಷನ್ ಪ್ರತಿಯೊಂದು ಕ್ಲೈಂಟ್ಗಳಿಗೆ ವಾಟ್ಸಪ್ ಮುಖಾಂತರ ಹೋಗ್ತಾ ಇರುತ್ತೆ. ಇಫ್ ಇನ್ ಕೇಸ್ ಎನಿ ಡೌಟ್ಸ್ ಇರ್ಬೋದು, ಇನ್ನು ಕ್ಲಾರಿಟಿ ಇರ್ಬೋದು, ಬೈ ಟೆಕ್ಸ್ಟ್ ಮುಖಾಂತರ ಮಾಡ್ಬೋದು, ಇಲ್ಲಾಂದರೆ ಬೈ ಫೋನ್ ಕಾಲ್ ಮುಖಾಂತರ ಅಸೈನ್ಡ್ ಯಾರು ಇಂಜಿನಿಯರ್ಸ್ ಇರ್ತಾರೆ ಇಂಜಿನಿಯರ್ಸ್ ಹತ್ರ ಮಾತಾಡಿದ್ರೆ ಪ್ರತಿಯೊಂದಕ್ಕೂ ಅವ್ರಿಗೆಲ್ಲ ಆನ್ಸರ್ ಸಿಗುತ್ತೆ ಸರ್. ಓಕೆ, ಇನ್ನು ಈ ಒಂದು ಎಪಿಸೋಡಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡು, ಅದೇನೆಂದರೆ ಒಂದು ರೂಮಿನ ಸೈಜು ಮತ್ತು ಒಂದು ಸ್ಪೇಸ್ ಟೋಟಲ್ ಪ್ಲ್ಯಾನ್ ಮಾಡುವಂಥದ್ದು. ಸೊ ಕೆಲವೊಂದು ಸಲ ನಮ್ಗೆ ಅನಿಸುತ್ತೆ, ನನಗೂ ಅನಿಸಿದೆ ಹಾಗೆ, ನಮ್ಮ 3 ಬೆಡ್ರೂಮ್ಗಳಲ್ಲಿ ಒಂದು ಬೆಡ್ರೂಮ್ ಸ್ವಲ್ಪ ದೊಡ್ಡದು ಅಂತ ನಾವು ಅಂದ್ಕೊಂಡ್ವಿ, ಆಮೇಲೆ ನೋಡಿದ್ರೆ ಚಿಕ್ಕದು ಅನ್ಸಕ್ಕೆ ಶುರುವಾಯಿತು. ಮಾಸ್ಟರ್ ಬೆಡ್ರೂಮೇ ಚಿಕ್ಕದು ಅನ್ಸಕ್ಕೆ ಶುರುವಾಯಿತು ನಮಗೆ. ಇನ್ನೊಂದು ಬೆಡ್ರೂಮು ಪರವಾಗಿಲ್ಲ ಅನ್ನಿಸ್ತು. ಸೊ ಹಾಗೆ ಈ ಪ್ಲ್ಯಾನ್ ಮಾಡೋದಿಲ್ಲ, ಒಂದು ರೂಮ್ ಸೈಜನ್ನ ಪ್ಲ್ಯಾನ್ ಮಾಡೋದಿರ್ಬೋದು, ಅದು ಟೋಟಲ್ ಸ್ಪೇಸ್ನ ಪ್ಲ್ಯಾನ್ ಮಾಡೋದಿರ್ಬೋದು, ಈ ವಿಷಯದಲ್ಲಿ ಗ್ರಾಹಕರು ಏನು ತಪ್ಪು ಮಾಡ್ತಾರೆ ಮತ್ತು ಅವ್ರು ಏನು ಮುನ್ನೆಚ್ಚರಿಕೆ ತೊಗೋಬೇಕು? 30-40 ಸೈಟ್ ಸರ್ ಎಕ್ಸಾಂಪಲ್. 30-40 ಸೈಟಲ್ಲಿ ಏನು ಬೇಕು ಅಷ್ಟು ಮಾತ್ರ ಇನ್ಪುಟ್ ಮಾಡಬೇಕು. ಅಂದರೆ ಅದಕ್ಕೇನು ಇನ್ಪುಟ್ಸ್ ಬೇಕು ಆ ಇನ್ಪುಟ್ ಮಾತ್ರ ಮಾಡಬೇಕಾಗುತ್ತೆ. ಅಡಿಷನಲ್ ಫಾರ್ ಎಕ್ಸಾಂಪಲ್ 2 BHK ಮಾಡಿ 1 BHK ಮಾಡಿದಾಗ ಹಾಗೆ ನಿಮ್ಗೆ ಏನಾಗುತ್ತೆ, ತುಂಬ ಕಾಂಪ್ಯಾಕ್ಟ್ ಸ್ಪೇಸ್ ಆಗುತ್ತೆ ಒಳಗಡೆಗೆ. ಯಾವಾಗಲೂ ಅಷ್ಟೇ ಶುಡ್ ಬಿ ಪ್ಲ್ಯಾನ್ ಪ್ರಾಪರ್ ಪ್ಲ್ಯಾನ್ ಮಾಡಿದಾಗ ನಿಮಗೆ ಪ್ರಾಪರ್ ಸ್ಪೇಸ್ ನಿಮಗೆ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಅನ್ಪ್ರಾಪರ್ ಪ್ಲ್ಯಾನ್ ಇದ್ದಾಗ ನಿಮ್ಗೆ ಏನಾಗುತ್ತೆ, ಪ್ರಾಪರ್ ಸ್ಪೇಸ್ ಕ್ರಿಯೇಟ್ ಆಗಲ್ಲ. ಅದ್ರ ಜೊತೆಗೆ ನಿಮಗೆ ಗ್ರಾಹಕರಿಗೆ ಜೊತೆಗೆ ಅಲ್ಲಿ ಕೈ ಜೋಡಿಸ್ಬೇಕಾದ್ರೆ ಆರ್ಕಿಟೆಕ್ಟ್ ಮೇಯ್ನಾಗಿ ನಿಮ್ಗೆ ಅದು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇಲ್ಲ ನಿಮ್ಗೆ ಯಾರು ಕಾಂಟ್ರಾಕ್ಟರ್ ಇರ್ತಾರೆ, ಕಾಂಟ್ರಾಕ್ಟರ್ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅದಿದ್ದಾಗ ಏನಾಗುತ್ತೆ, ನಿಮಗೆ ಮನೆ ಏನು ಸೈಜ್ ಬರುತ್ತೆ, ಯಾವ ಸೈಜ್ ಮನೆ ಚಿಕ್ಕದಾಗುತ್ತೆ ದೊಡ್ಡದಾಗುತ್ತೆ. ಇವಾಗ ಏನಾಗುತ್ತೆ, ಕ್ಲೈಂಟ್ಗಳಿಗೆ ನನಗೆ 1 BHK + 2 BHK ಬರುತ್ತೆ, 2 ಮನೆ ಬರುತ್ತೆ ಬಿಡು ಅನ್ನೋ ಕಾನ್ಸೆಪ್ಟಲ್ಲಿ ಕ್ಲೈಂಟ್ ಇರ್ತಾರೆ. ಬಟ್ ಅದರಿಂದ ನಿಮಗೆ ಏನು ಮೈನಸ್ ಪಾಯಿಂಟ್ ಆಗುತ್ತೆ, ಮನೆ ಕಂಪ್ಲೀಟಾಗಿ ತುಂಬ ಕಾಂಪ್ಯಾಕ್ಟ್ ಆಗುತ್ತೆ. ಆ ಕಾಂಪ್ಯಾಕ್ಟ್ ಆದಾಗ ಏನಾಗುತ್ತೆ, ನಿಮಗೆ ಪ್ರತಿಯೊಂದು ಇನ್ಪುಟ್ ಆಗಬೇಕಾಗುತ್ತೆ. ಮನೆ ಚಿಕ್ಕದಾದಾಗ ನಿಮಗೆ ಕಿಚನ್ ಆಗಿರ್ಬೋದು, ಟಾಯ್ಲೆಟ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ರೂಮ್ ಆಗಿರ್ಬೋದು, ಇಷ್ಟನ್ನು ಮಾಡಿದ್ರೆ ಮಾತ್ರ ನಿಮಗೆ ಅದು ಮನೆ
ಅಂತ ಅನ್ನೋಕ್ಕಾಗುತ್ತೆ. ಆ ಜಾಗದಲ್ಲಿ ನಾವು ಕಂಪ್ಲೀಟಾಗಿ ಸ್ಪೇಸ್ನ ಕ್ಯಾಲ್ಕುಲೇಟ್ ಮಾಡಿ ಯಾವ ಜಾಗದಲ್ಲಿ ಏನು ಬರಬೇಕಾಗುತ್ತೆ ಆ ಥರ ಮಾಡಿದಾಗ ಏನಾಗುತ್ತೆ ನಿಮಗೆ ಮನೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಮೇಯ್ನಾಗಿ ಬರೋದು ಆರ್ಕಿಟೆಕ್ಟ್ ಇದು ನೋಡ್ಕೋಬೇಕಾಗುತ್ತೆ. ಇನ್ನು ಮನೆ ಮುಗಿದ ಮೇಲೆ ಅಯ್ಯೋ ಇದನ್ನು ನನಗೆ ಸರಿ ಮಾಡೋಕ್ಕಾಗಲ್ವಲ್ಲ, ಮುಂಚೆನೇ ಗೊತ್ತಾಗಲ್ವಲ್ಲ ನನಗೆ ಅನ್ನುವಂಥದ್ದು ಯಾವುದು? ಸ್ಟ್ರಕ್ಚರಲ್ ಸ್ಟೀಲ್. ಓಕೆ. ಇದನ್ನು ಮೇಜರಾಗಿ ಗಮನ ತಗೊಳ್ಳೇಬೇಕಾಗತ್ತೆ. ಕ್ಲೈಂಟ್ ಯಾರೇ ಸ್ವಂತವಾಗಿ ಮಾಡ್ತಿರಲಿ, ಇಲ್ಲ ಅಂತಂದರೆ ಒಬ್ಬ ಕಾಂಟ್ರಾಕ್ಟರ್ ಇಲ್ಲ ಬಿಲ್ಡರ್ಗೆ ಯಾರಿಗೆ ಕೆಲಸ ಕೊಟ್ಟಿರಲಿ, ಇದನ್ನು ಗಮನಿಸಬೇಕಾಗತ್ತೆ. ಸೈಜ್ ಆಫ್ ಕಾಲಮ್ಸು, ಏನು ಸೈಜ್ ಬಂದಿದೆ ಕಾಲಮು, ಆ ಕಾಲಮ್ದು ಏನು ಕೆಪಾಸಿಟಿ ಇದೆ, ಜೊತೆಗೆ ಯಾವ ಸ್ಟೀಲ್ ಯೂಸ್ ಮಾಡಿದ್ದೀವಿ, ಯಾವ ಗ್ರೇಡ್ ಆಫ್ ಕಾಂಕ್ರೀಟ್ನ ಯೂಸ್ ಮಾಡಿದ್ದೀವಿ, ಇದನ್ನು ಗಮನಿಸಬೇಕಾಗತ್ತೆ. ಇದು ಒಂದು ಸತಿ ಆ ಟೈಮಲ್ಲಿ ಅವ್ರು ಅದನ್ನ ಅಬ್ಸರ್ವ್ ಮಾಡಿಲ್ಲ ಅಂತಂದರೆ ಈಗ ವಿ ಕ್ಯಾನ್ ಬಿ ಚೇಂಜ್, ಅದಕ್ಕೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ. ಇನ್ನು ಕೊನೆಯದಾಗಿ ಪ್ಲಂಬಿಂಗು ಮತ್ತು ಡ್ರೈನೇಜು ಯೂಶ್ವಲಿ ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾವೇನು ಮಾಡ್ತೀವಿ, ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಯಾರು ಮಾಡ್ತಾರೋ ಅವ್ರ ಮೇಲೆ ಬಿಟ್ಬಿಟ್ಟಿರ್ತೀವಿ. ಸೊ ಈ ಪ್ಲಂಬಿಂಗು ಮತ್ತು ಡ್ರೈನೇಜು ನಮಗೆ ಅದು ಎಷ್ಟು ಇಂಪಾರ್ಟೆಂಟ್ ನಮಗೆಲ್ಲ ಗೊತ್ತೇ. ನೀರು ಒಂದು ವೇಳೆ ಏನೋ ಸ್ಟಕ್ ಆಗಿಬಿಟ್ರೆ ನಮ್ಮ ಪಾತ್ರೆ ತೊಳೆಯೋ ಜಾಗ ಇರ್ಬೋದು, ಎಲ್ಲೇ ಇರ್ಬೋದು, ನೀರು ಹೋಗ್ತಾ ಇಲ್ಲ ಅಥವಾ ಏನೋ ಒಂದು ಪೈಪ್ ಸಮಸ್ಯೆ ಆಯಿತು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅದು ಅನುಭವಿಸಿದ್ರೆ ಗೊತ್ತಿರುತ್ತೆ. ಮತ್ತು ಅದನ್ನು ಸರಿ ಮಾಡೋಕ್ಕೆ ಜನ ಕೂಡ ಸಿಗಲ್ಲ ಬೆಂಗಳೂರಲ್ಲಿ. ಈಗ ಸ್ವಲ್ಪ ಆನ್ಲೈನ್ ಕಂಪ್ನಿಗಳಿರೋದ್ರಿಂದ ಈಗ ಸಿಗ್ತಾ ಇದ್ದಾರೆ, ಮುಂಚೆ ಭಾಳ ಕಷ್ಟ ಇತ್ತು. ಸೊ ಈ ವಿಚಾರದಲ್ಲಿ ಜನ ಏನು ಗಮನಿಸಬೇಕು? ಸೊ ಮೇಯ್ನಾಗಿ ಪ್ಲಂಬಿಂಗು ಈಗ ಬಿಲ್ಡಿಂಗಲ್ಲಿ ಒಂದು ಮಹತ್ವ ತಗೊಳುತ್ತೆ. ಏನಂದರೆ ಇವಾಗ ಏನಾಗುತ್ತೆ, ಸೀಪೇಜಸ್ ಇವಾಗ ನೀರಿಂದ ತುಂಬ ಹಾಳಾಗುತ್ತೆ, ಬಿಲ್ಡಿಂಗಲ್ಲಿ ಕಾಸಸ್ಸು ಡ್ಯಾಮೇಜಸ್ ತುಂಬ ಆಗುತ್ತೆ. ಮೇಯ್ನಾಗಿ ಅದಕ್ಕೆ ಗಡೆ ಕ್ರಮ ತೊಗೊಳ್ಳೇಬೇಕಾಗುತ್ತೆ. ಇವಾಗ ಏನಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಏನು ನಾವು ನಾವೇನು ಪೈಪ್ ಲೈನ್ ಮಾಡಿರ್ತೀವಿ, ಜಾಯಿಂಟ್ಸು, ವಾಟರ್ ಪ್ರೆಷರ್ಸ್ ಇವೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ಒನ್ಸ್ ನಾವು ಕಂಪ್ಲೀಟಾಗಿ ಗ್ರೂ ಕಟ್ಟಿಂಗ್ ಮಾಡಿ ಪೈಪ್ನ ಅಲೈನ್ಮೆಂಟ್ ಎಲ್ಲ ಮಾಡಿದಾದ್ಮೇಲೆ ಪ್ರೆಷರ್ ಚೆಕ್ ಮಾಡಬೇಕಾಗುತ್ತೆ. ಪ್ರೆಷರ್ ಚೆಕ್ ಮಾಡಿದ ಬೆನಿಫಿಟ್ಸ್ ಏನಂದರೆ ನಮಗೆ ಸೀಪೇಜಸ್, ಲೀಕೇಜ್ ಏನಾಗ್ತಾ ಇದೆಯಾ ಅನ್ನೋದು ನಮಗೆ ಡ್ಯಾಂಪ್ನೆಸ್ ಬರುತ್ತೆ. ಡ್ಯಾಂಪ್ನೆಸ್ ಇಸ್ ನಥಿಂಗ್ ಬಟ್ ಒಂಥರ ಪ್ಯಾಚ್ ವರ್ಕ್, ತೇವಾಂಶ ಬರುತ್ತೆ. ತೇವಾಂಶ ಬಂದಾಗ ಗೊತ್ತಾಗಿದೆ ಈ ಜಾಗದಲ್ಲಿ ನೀರು ಲೀಕ್ ಆಗ್ತಾ ಇದೆಯಾ, ಈ ಜಾಗ ಅಪ್ಪಿತಪ್ಪಿ ಅದು ನಾವು ಹಂಗೆ ಪ್ರೆಷರ್ ಚೆಕ್ ಮಾಡಿಲ್ಲ ಅಂದರೆ ನಿಮ್ಗೇನಾಗುತ್ತೆ, ಕಂಪ್ಲೀಟ್ ಬಿಲ್ಡಿಂಗ್ ಮುಗಿದಾದ್ಮೇಲೆ 1:2 ಬರುತ್ತೆ ಕಾಸ್ಟಿಂಗ್, ನಿಮ್ಗೆ ಅದು ಖರ್ಚು ಬರುತ್ತೆ. ಅದನ್ನ ಮಾಡೋಕ್ಕಿಂತ ಮುಂಚೆ ನಾವೇನು ಪ್ರೆಷರ್ ವಾಟರ್ ಚೆಕ್ ಮಾಡಿದಾಗ ಏನಾಗುತ್ತೆ ನಿಮಗೆ ಕಂಪ್ಲೀಟಾಗಿ ಇನ್ ಕೇಸ್ ಲೀಕೇಜಸ್, ಸೀಪೇಜಸ್ ಏನೋ ಇದ್ದಾಗ ನಿಮ್ಗೆ ಅಲ್ಲೇ ರೆಕ್ಟಿಫೈ ಆಗುತ್ತೆ. ಅದನ್ನ ಮೇಯ್ನಾಗಿ ಮಾಡಬೇಕಾಗುತ್ತೆ. ಪ್ಲಂಬಿಂಗ್ ವರ್ಕ್ ಎಲ್ಲ ಆದಮೇಲೆ ಅಂದರೆ ಒನ್ಸ್ ಬಿಫೋರ್ ಆಫ್ ಪ್ಲಾಸ್ಟಿಂಗ್ ಇದನ್ನು ನೋಡಬೇಕಾಗುತ್ತೆ. ಬಟ್ ಇದರಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಎಷ್ಟಿರುತ್ತೆ? ಖಂಡಿತ ಮನೆ ಅಂತಂದಮೇಲೆ ಈ ಸ್ವಂತವಾಗಿ ಮಾಡ್ತಾ ಇದ್ದೀನಿ ಅಂತ ಕಂಪ್ಲೀಟಾಗಿ ಅವ್ರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬಟ್ ಒನ್ಸ್ ನಾವು ಕಾಂಟ್ರಾಕ್ಟರ್ಸ್ ಇಲ್ಲ ಬಿಲ್ಡರ್ಸ್ಗೆ ಅಂತ ಬಂದಾಗ ಏನಾಗುತ್ತೆ, ಕಂಪ್ಲೀಟ್ ನಮ್ಮ ಅಂಡರ್ಗೆ ಬರುತ್ತೆ. ಇಫ್ ಇನ್ ಕೇಸ್ ಆ ಥರ ಏನೇ ಬಂದ್ರೂ ಫ್ಯೂಚರಲ್ಲಿ 5 years 6 years ಆದಮೇಲೆ ಬಂದ್ರೂ ವಿ ಆರ್ ದ ರೆಸ್ಪಾನ್ಸಿಬಲ್. ಪ್ರತಿಯೊಂದು ನಾವು ಅದು ನೋಡ್ಕೊತೀವಿ, ಯಾವುದೇ ಕಾರಣಕ್ಕೂ ಬರಲ್ಲ. ಅದ್ರದ್ದು ಮೆಥಡ್ಸ್ ಇದೆ, ಅದರದ್ದಂಥ ವರ್ಕ್ದು ಸ್ಪೆಸಿಫಿಕೇಷನ್ಸ್ ಇರುತ್ತೆ. ಆ ವರ್ಕ್ನ ಸ್ಪೆಸಿಫಿಕೇಷನ್ ನೋಡಿ, ಜೊತೆಗೆ ಯಾವ ಟೈಪಲ್ಲಿ ವರ್ಕ್ ಮಾಡಿ, ಯಾವ ರೀತಿಲಿ ವರ್ಕ್ ಮಾಡಿದ್ರೆ ತೊಂದರೆ ಆಗಲ್ಲ ಅನ್ನೋದು ನೋಡಿ ನಾವು ಮಾಡ್ತೀವಿ ಸರ್. ಸೊ ಹಾಗೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನೂರಾರು ಸಮಸ್ಯೆಗಳು. ನಮ್ಮಲ್ಲಿ ಒಂದು ಗಾದೆ ಮಾತು, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡಿ ಅಂತ ಸುಮ್ಮನೆ ಹೇಳಿಲ್ಲ. ಯಾಕೆಂದರೆ ಮದುವೆ ಮಾಡೋದು ಎಷ್ಟು ಕಷ್ಟನೋ ಮನೆ ಕಟ್ಟೋದು ಅಷ್ಟೇ ಕಷ್ಟ. ಮದುವೆ ಒಂದಿನಲ್ಲಿ ಮುಗಿರುತ್ತೆ, ಮನೆ ಒಂದಿನಲ್ಲಿ ಮುಗಿಯಲ್ಲ, 1 ವರ್ಷ ತೊಗೊಳುತ್ತೆ. ಎಷ್ಟೋ ಜನ ನಾನು ನೋಡಿದ್ದೀನಿ, ಓಕೆ ಕೆಲಸ ಮುಗಿತಿದ್ದಂಗೆ ಮನೆ ಕಟ್ಟಕ್ಕೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಹೋಗ್ತಾರೆ. ಸೊ ಅಷ್ಟು ಗಮನ ಹರಿಸಿ ಮಾಡಿದರೂ ಕೂಡ ಎಷ್ಟೋ ಸಮಸ್ಯೆಗಳು ಬರ್ತವೆ. ಆದರೆ ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪ್ನಿ ಜೊತೆ ಕೈ ಜೋಡಿಸಿದ್ರೆ ನಿಮ್ಗೆ ಆ ಥರ ಸಮಸ್ಯೆಗಳು ಭಾಳ ಕಡಿಮೆ ಬರ್ತಾವೆ ಅಂತ ಹೇಳ್ಬೋದು, ಬರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಥರ ಕನ್ಸ್ಟ್ರಕ್ಷನ್ ಕಂಪ್ನಿ ಬೇಕು ನಿಮಗೆ ಅಂದರೆ ನೀವು ನಮ್ಮ ಜಯಂಕರ್ ಅವರ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಇದನ್ನು ಕನ್ಸಿಡರ್ ಮಾಡ್ಬೋದು. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅವರ ಫೋನ್ ನಂಬರ್. ಆಸಕ್ತರು ಬೆಂಗಳೂರಿರ್ಬೋದು, ಮೈಸೂರಿರ್ಬೋದು, ಅಥವಾ ಚಿಕ್ಕಮಗಳೂರು ಇರ್ಬೋದು, ಎಲ್ಲ ಕಡೆ ಮಾಡ್ತಾರೆ ಅವರು. ಕರ್ನಾಟಕದ ಎಲ್ಲ ಕಡೆ ಮಾಡ್ತಾಯಿದ್ರೆ ಮಾಡ್ತಿದ್ದೀವಿ. ಓಕೆ. ಸೊ ಆಸಕ್ತರು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ಸೊ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಕಂಪನಿ ಮಾಲೀಕರಾಗಿ ಜಯಂಕರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಜಯಂಕರ್ ಅವರು, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಏನೇ ಪ್ರಶ್ನೆ, ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.